ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವಿಡಿಯೋಗಳನ್ನು ನೋಡ್ಬೋದು, ಹೊಸ ವರದಿಗಳನ್ನು ತಾವು ತಿಳಿದುಕೊಳ್ಬೋದು. ಉದ್ಯೋಗ ಖಾತ್ರಿ ಸಮಸ್ಯೆ ನೀಗಿಸಿ. ಕಲಬುರಗಿ ಜಿಲ್ಲೆಯಲ್ಲಿ ಮೊನ್ನೆ ನಡೆದ ಒಂದು ಹೋರಾಟ. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಮಾಡಿದ ಕೂಲಿಕಾರರ 6 ವಾರದ ಬಾಕಿ ವೇತನ ಬಿಡುಗಡೆ ಮಾಡಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಹೋರಾಟ ಮಾಡಿದ ವರದಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಒಂದು ವರದಿ ಕಲಬುರಗಿ ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಹೋರಾಟ ಹಮ್ಮಿಕೊಂಡು ವಿವಿಧ ಸಮಸ್ಯೆಗಳನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಗೆಹರಿಸಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಹೋರಾಟ ಮಾಡಿದ್ದಾರೆ. ಆ ವರದಿ ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಮಾಡಿದ ಕೂಲಿಕಾರರು 6 ವಾರದ ಬಾಕಿ ವೇತನ ಬಿಡುಗಡೆ ಮಾಡಬೇಕು. ಬೇಸಿಗೆಯಲ್ಲಿ ಕೆಲಸದ ಪ್ರಮಾಣದಲ್ಲಿ ರಿಯಾಯಿತಿ ನೀಡಬೇಕು. ಆಮೇಲೆ ಹಲವಾರು ಬೇಡಿಕೆಗಳು ಈಡೇರಿಸಲು ಆಗ್ರಹಿಸಿ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಮಂಗಳವಾರ ಪ್ರಾಂತ ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಕೂಲಿಕಾರರಿಗೆ ನಮೂನೆ 6A ಅರ್ಜಿ ನೀಡದಿರುವ ಕಂಪ್ಯೂಟರ್ ಆಪರೇಟರ್ಗಳ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಜಿಲ್ಲೆಯಲ್ಲಿ 2 ಲಕ್ಷ ಹೆಕ್ಟೇರ್ ತೊಗರಿ ಹಾನಿಗೀಡಾಗಿದ್ದು ಪರಿಹಾರ ನೀಡಬೇಕು. ಆತ್ಮಹತ್ಯೆ ಮಾಡಿಕೊಂಡ ರೈತರಿಗೆ ಪರಿಹಾರ ಕೊಡಬೇಕು. ಜೊತೆಗೆ ರಾಷ್ಟ್ರೀಕೃತ ಬ್ಯಾಂಕುಗಳು ರೈತರ ಖಾತೆಗಳು ಕೂಲಿಕಾರರ ಖಾತೆ ಸ್ಥಗಿತ ಮಾಡಿದ್ದು ಕೂಡಲೇ ಆ ಖಾತೆಗಳನ್ನು ಓಪನ್ ಮಾಡಬೇಕು. ಮತ್ತು ಜೇವರ್ಗಿ ತಾಲೂಕಿನ ಹರವಾಳ್ ಗ್ರಾಮ ಪಂಚಾಯಿತಿನಲ್ಲಿ ಕಿಲೋಮೀಟರ್ವರೆಗೆ ಅಂದರೆ ಸುಮಾರು 6 ಕಿಲೋಮೀಟರ್ವರೆಗೆ ದೂರದ ಕೆಲಸ ಮಾಡುತ್ತಿರುವ ಕೂಲಿಕಾರರಿಗೆ ಅವರಿಗೆ ಸಾರಿಗೆ ವೆಚ್ಚ ಅಂದರೆ ಪ್ರಯಾಣ ವೆಚ್ಚ ನೀಡಬೇಕು. ಮತ್ತು 16 ಗ್ರಾಮ ಪಂಚಾಯತಿನಲ್ಲಿ ಕೂಲಿಕಾರರಿಗೆ ಕಡಿಮೆ ಕೂಲಿ ಬರೆದು ಮೋಸ ಮಾಡುವುದನ್ನು ಕೈಬಿಡಬೇಕು. ಮತ್ತು ಯಡ್ರಾಮಿ ತಾಲೂಕಿನ ಇಜೇರಿ ಗ್ರಾಮದಲ್ಲಿ ಕೂಲಿ ಮೋಸ ತಡೆಯಬೇಕು ಎಂಬ ಬೇಡಿಕೆಗಳ ಮನವಿ ಪತ್ರವನ್ನು ಜಿಲ್ಲಾ ಪಂಚಾಯಿತಿ ಕಚೇರಿ ಸಿಬ್ಬಂದಿಗೆ ನೀಡಿದರು. ಜಿಲ್ಲಾಧ್ಯಕ್ಷ ಚರಣಬಸಪ್ಪ ಮನ್ಶೆಟ್ಟಿ, ಪ್ರಮುಖರಾದ ರಾಯಪ್ಪ, ಚಂದಪ್ಪ, ಶಿವಕುಮಾರ್, ದೇವು, ಪ್ರಕಾಶ್, ಖೇಮಲಿಂಗ, ಕಮಲಾಕರ್, ಸಿದ್ದರಾಮಪ್ಪ, ಅಶೋಕ್, ಅಂಬಯ್ಯ, ಭಾಗ್ಯಶ್ರೀ ಇತರರು ಇದ್ದರು. ನರೇಗಾ ಕಾಮಗಾರಿ ವೇತನ ನೀಡಬೇಕೆಂದು, ಸರಿಯಾದ ಕೂಲಿ ನೀಡಬೇಕೆಂದು ಸೇರಿ ವಿವಿಧ ಬೇಡಿಕೆಗಳ ಈಡೇರಿಸಲು ಆಗ್ರಹಿಸಿ ಕಲಬುರಗಿಯಲ್ಲಿ ಪ್ರಾಂತ ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಸಂಬಂಧಪಟ್ಟ ಅಂದರೆ ಸಮಸ್ಯೆ ಆದಂಥ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹಳ್ಳಿಯ ಜನ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಹೋರಾಟದ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದರು. ಜಿಲ್ಲಾ ಮಟ್ಟದ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದರು. ವರದಿಯನ್ನು ಹನುಮಂತ ತಳವಾರ್ ಇವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ನೀರಿದೆ. ಆ ಕಾರಣಕ್ಕಾಗಿ ಆ ರೈತರಿಗೆ ನೀರಾವರಿ ಬೆಳೆಗಳಿಗೆ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಆಗಬೇಕು ಅಂದ್ರೆ ಆ ಕೆನಾಲ್ ಹೂಳು ತುಂಬೋಗಿದೆ, ಗೇಟ್ಗಳು ಕೆಟ್ಟೋಗಿವೆ. ಅದನ್ನು ನೀವು ನಮ್ಮ ಮನವಿ ಪತ್ರ ರೆಫರೆನ್ಸ್ ಹಾಕಿ ದಯವಿಟ್ಟು ನೀವು ಆ ಯಾರು ನೀರಾವರಿ ಅಧಿಕಾರಿಗಳಿದ್ದಾರೆ ಅವರಿಗೆ ಪತ್ರದ ಮೂಲಕ ನೀವು ಪತ್ರವನ್ನು ಬರೆದು ಕಳಿಸ್ಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಅವರಿಗೆ ಆ ಕ್ರಿಯಾ ಯೋಜನೆಯನ್ನು ತಯಾರಿ ಮಾಡಿ ನೀವು ಒತ್ತಡ ತಂದು ಮೀಟಿಂಗ್ ನಡೆಸಿ ಅವ್ರ ಮೇಲೆ ಒತ್ತಡ ಹಾಕಿ ಆ ಕೆಲಸ ಬ್ಯಾಸಿಗೆ ಮುಗಿಯೋದ್ರೊಳಗಡೆ ನಮ್ಮಲ್ಲಿ ಕೂಲಿಕಾರರಲ್ಲಿ ಆ ಭಾಗದಲ್ಲಿ ಎಷ್ಟಿದ್ದಾರೆ 2,000 ಜನ
ನಿಜವಾದ ಕೂಲಿಕಾರರ ಬೋಗಸ್ ಕೂಲಿಕಾರಲ್ಲ, ಹಣ ಲೂಟಿ ಮಾಡ್ತಕ್ಕಂಥ ಕೂಲಿಕಾರಲ್ಲ. ಅಂಥವರಿಗೆ ಅದನ್ನ ಆ ಮಾನವೀಯತೆ ದೃಷ್ಟಿಕೋನದಿಂದ ಅದನ್ನು ಸರಿಪಡಿಸಕ್ಕೆ ನೀವು ಪ್ರಯತ್ನನ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದೀವಿ. ಅದ್ರ ಜೊತೆಗೆ DS ಸೋನ್ ಸರ್ ಅವರು ಈಗ ಆಲ್ರೆಡಿ ಮೊನ್ನೆ ಒಂದು ಒಳ್ಳೆಯ ಪ್ರಯತ್ನ ಮಾಡಿದಾರೆ. ಮಾಡಿಲ್ಲ ಅಂತ ಮಾಡಿದ್ರೆ ಮಾಡ್ಯಾರ ಅಂತ ಹೇಳೋಣ, ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂತ ಹೇಳೋಣ. ನಾವು ಸರ್ ಅವರಿಗೆ ಒಂದೇನು ಹೇಳ್ತಾ ಇದೀವಿ, ಮೊನ್ನೆ ನೀವು ಹೆಂಗೆ ಒಂದು ಮೀಟಿಂಗ್ ಅನ್ನ ನಮ್ಮದೇ ಮೀಟಿಂಗ್ ಅನ್ನು ನಡೆಸಿದ್ರಿ, ಆ ಕಾರಣಕ್ಕಾಗಿ ನಾವು ಸ್ವಾಗತ ಮಾಡ್ತೀವಿ. ಹಂಗೆ ನಾವು ಕೇಳ್ತಾ ಇದೀವಿ, ಜೇವರ್ಗಿ ತಾಲೂಕಾ, ಶಾಬಾದ್ ತಾಲೂಕಾ, ಕಾಳಗಿ ತಾಲೂಕಾ, ಚಿಂಚೋಳಿ ತಾಲೂಕಾ, ಜೇವರ್ಗಿ ತಾಲೂಕಾ, ಅಫಜಲ್ಪುರ ತಾಲೂಕಾ, ಮತ್ತೆ ಚಿತ್ತಾಪುರ ತಾಲೂಕಾ, ಆಮೇಲೆ ಆಳಂದ ತಾಲೂಕಾ, ಇನ್ನು ಕಮಲಾಪುರ ತಾಲೂಕಾ, ಕಮಲಾಪುರ ತಾಲೂಕಾ, ದಿಲೀಪ್ ಹಾಗಾಗಿರೋದ್ರಿಂದ ಕಮಲಾಪುರ ತಾಲೂಕಾ 6 ಗ್ರಾಮ ಪಂಚಾಯತಿಗಳು ನಡೆದಿದೆ. ನಾಗೂರ್, VK ಸಲ್ಗರ್, ಮುದ್ದನಹಳ್ಳಿಯಲ್ಲೆಲ್ಲ. ಆ ಕಾರಣಕ್ಕಾಗಿ ಇಷ್ಟು ತಾಲೂಕುಗಳಲ್ಲಿ ತಾಲೂಕ್ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾವು ಟೆಕ್ನಿಕಲ್ ಇಂಜಿನಿಯರ್, PDO